ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ರಿ ರಾಷ್ಟ್ರಪತಿಯವರನ್ನ ಭೇಟಿಯಾಗಿದ್ರಿ ಸರ್? ನಾನು ಬೆಳಿಗ್ಗೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದೆ. ಯಾಕಂತಂದರೆ 7 ಬಿಲ್ಗಳನ್ನು ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಭೇಟಿ ಮಾಡಿದ್ದೆ. 7 ಬಿಲ್ಗಳನ್ನು ಹೇಳಿದ್ದೀನಿ, ಯಾವ್ಯಾವ ಬಿಲ್ಗಳಿದ್ದಾವೆ ಅಂತೆಲ್ಲ ಹೇಳಿದ್ದೀನಿ. ಆಮೇಲೆ ಅವರು ನನ್ನ ಹತ್ರ ಇಲ್ಲ, ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನೀವು ಅವರಿಗೆ ಹೇಳಿ ತರಿಸ್ಕೊಂಡು ಕ್ಲಿಯರ್ ಮಾಡಮ್ಮ ಅಂತ ಹೇಳಿದ್ದೆ. ಆಮೇಲೆ 4:15 ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ಯಾಕೆ ಭೇಟಿಯಾಗಿದ್ದೆ ಅಂತಂದರೆ, ಒಂದು ವಾರದ ಹಿಂದೆ 16th ಫೈನಾನ್ಸ್ ಕಮಿಷನ್ ಚೇರ್ಮನ್ನು ಮತ್ತು ಮೆಂಬರ್ಸ್ಗಳನ್ನ ಭೇಟಿ ಮಾಡಿದ್ದೆ. ನಾನು, ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಇಲಾಖೆಯವರು ಮತ್ತು ರಾಯರೆಡ್ಡಿ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವರಿಗೆ 2ನೇ ಮೆಮೊರಾಂಡಮನ್ನು ಕೊಟ್ಟು, ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದು. ಕೊಟ್ಟು ನಮಗೆ 15ನೇ ಹಣಕಾಸಿನಲ್ಲಿ ಭಾಳ ಅನ್ಯಾಯ ಆಗಿದೆ. 14ನೇ ಹಣಕಾಸಿಗಿಂತ 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ 4.7% ಹಾರಿಜಾಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಆಗಿದೆ. ದಟ್ ಮೀನ್ಸ್ ಟು ಸೇ 1.1% ಕಡಿಮೆ ಆಗಿದೆ. ಅದರಿಂದ ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ನಮಗೆ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ 68,000 ಕೋಟಿ ಮತ್ತು ಸ್ಪೆಷಲ್ ಗ್ರ್ಯಾಂಟ್ಸ್ ನಮಗೆ 5,495 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸ್ಲಿಕ್ಕೋಸ್ಕರ 5,495 ಕೋಟಿ ಕೊಟ್ಟಿದ್ದರು. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳು, ಸರೋವರಗಳನ್ನು ಅವರು ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ, ಒಟ್ಟು 68,000 ಪ್ಲಸ್ 11,495, ಸುಮಾರು 80,000 ಕೋಟಿಯಷ್ಟು ನಮಗೆ ಕಡಿಮೆ ಆಯಿತು 5 ವರ್ಷದಲ್ಲಿ. 80,000 ಕೋಟಿ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅಲ್ವಾ? ಅದಕ್ಕೆ ನಮಗೆ ಆ ಥರ ಆಗಬಾರ್ದು, ಅದನ್ನು ಅನ್ಯಾಯ ಆಗಬಾರ್ದಾಗಿ ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಾವು ಟೋಟಲ್ ಪಾಪ್ಯುಲೇಷನ್ನಲ್ಲಿ 5% ಇದ್ದೀವಿ. ಕರ್ನಾಟಕದ ಪಾಪ್ಯುಲೇಷನ್ನಲ್ಲಿ ಅಲ್ಲ, ದೇಶದ ಪಾಪ್ಯುಲೇಷನಲ್ಲಿ, ದೇಶದ ಪಾಪ್ಯುಲೇಷನ್ನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ 5% ಇದೆ. ನಾವು GDPಗೆ 8.7% ಕೊಡ್ತಾ ಇದ್ದೀವಿ. 11-12ರಲ್ಲಿ 7.6% ಇದ್ದದ್ದು, 11-12ರಲ್ಲಿ 7.6% ಇದ್ದದ್ದು, ಈಗ 8.7% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ GDPಗೆ ಜಾಸ್ತಿ ಕೊಟ್ಟರು ಕೂಡ ನಮಗೆ, ಆಮೇಲೆ GSTನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ. GSTನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ನಂಬರ್ 1,
ಕರ್ನಾಟಕ ನಂಬರ್ 2. GDP-ನಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. GDP-ನಲ್ಲಿ ಅಂದ್ರೆ ಗೊತ್ತಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಂತರಿಕ ಉತ್ಪನ್ನ. ಆಂತರಿಕ ಉತ್ಪನ್ನದಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. GST ಕಲೆಕ್ಷನ್ನಲ್ಲಿ ವಿ ಆರ್ 2 ಇನ್ ದಿ ಕಂಟ್ರಿ. ಅದರಿಂದ ಗ್ರೋತನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿ. ಯಾವ ರಾಜ್ಯ ಹೆಚ್ಚು ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ, ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ, ಅದನ್ನು 45% ಮಾಡಿಬಿಟ್ಟಿದ್ದೀರಿ, ಅದನ್ನು 20% ಮಾಡಿ. ಪರ್ ಕ್ಯಾಪಿಟಾ ಇನ್ಕಮ್ ಅದನ್ನು ಒಂದು ಗಣನೆಗೆ ತಗೊಂಡಿರ್ತಕ್ಕಂಥ ಮಾನದಂಡ ಇದೆಯಲ್ಲ, ಆ ಮಾನದಂಡನ 20%, 40%, 45% ಮಾಡಬೇಡಿ. ಆಮೇಲೆ ಸ್ಪೆಷಲ್ ಗ್ರಾಂಟ್ ಬೆಂಗಳೂರು. ಆಮೇಲೆ ಈ ಇದೆಯಲ್ಲ ಡಿಪಿಸಿಟ್ ಗ್ರ್ಯಾಂಟ್, ಕೇರಳಕ್ಕೆ ಕೊಟ್ಟಿದ್ದಾರೆ, ಬೇರೆ ಇನ್ನೊಂದು ಆಂಧ್ರ ಕೊಟ್ಟಿದ್ದಾರೆ, ತಮಿಳ್ನಾಡಿಗೂ ಕೊಟ್ಟಿದ್ದಾರೆ. ಇವೆಲ್ಲ ಇದನ್ನು ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ಕೊಡೋದಾದರೆ ಇಲ್ಲ ತೆಗೆದಾಕ್ಬಿಡಿ, ಇಲ್ಲದ್ರೆ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್ ಅಂತ ಇರ್ತದೆ. ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಪ್ಲಸ್ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋದು. ರೆವಿನ್ಯೂ ಸರ್ಪ್ಲಸ್ ಖರ್ಚಿಗಿನ್ನ ಆದಾಯ ಜಾಸ್ತಿ ಬರೋದು, ರಿಸೀಟ್ಸ್ ಜಾಸ್ತಿ ಇರೋದು. ರೆವಿನ್ಯೂ ಡಿಫಿಸಿಟ್ ಅಂತಂದರೆ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇರೋದು. ಡಿ ಫಾಲೋ ಮೀ? ನೀವೇನೋ ತಪ್ಪು ಬರೆದು ಬಿಡ್ಬಿಡಿ ಆಮೇಲೆ. ಏನು ಹೇಳಿ, ನಾ ಹೇಳದ್ದು ಹೇಳಿ ನೋಡಯ್ಯ. ರೆವಿನ್ಯೂ ಡಿಫಿಸಿಟ್ ಅಂತಂದರೆ ನಾವು ಬರ್ತಕ್ಕಂಥ ಆದಾಯ ಇದೆಯಲ್ಲ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಅದು ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಖರ್ಚಿಗಿಂತ ಆದಾಯ ಜಾಸ್ತಿ, ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ನಲ್ಲಿದ್ದು, ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಇದ್ದೀವಿ. ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಸೊ ಅದರಿಂದ ಈ ರೆವಿನ್ಯೂ ಡಿಫಿಸಿಟ್ ಗ್ರ್ಯಾಂಟ್ಸ್ ಅಂತ ಇರ್ತದೆ. ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇರ್ತವೆ ಅವಕ್ಕೆ ಗ್ರ್ಯಾಂಟ್ಸ್ ಕೊಡೋದು ಇದು ಸರಿ ಇಲ್ಲ. ಯಾಕೆಂತಂದರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದರೆ, ಫಿಸ್ಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ,